ಸರ್ಜರಿ ಬರುತ್ತೆ, ಸ್ಕಿನ್ ಗ್ರಾಫ್ಟ್ ಅಂತ. ಅದು ತೊಡೆಯಿಂದ ಇಲ್ಲಾಂದರೆ ಇಲ್ಲಿಂದ ಚರ್ಮ ತಗೊಂಡು ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಈ ಸರ್ಜರಿ ಮಾಡಿಸಿದ್ರೆ ಅದು ಡಿಸೆಬಿಲಿಟಿ ಹೋಗ್ಬಿಡುತ್ತೆ. ಈ ಥರ ಕ್ಯಾಂಪು ನಾವು ಕಳೆದ 30 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು 1995 ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮಹೇಂದ್ರ ಸರ್ ಮತ್ತು ತುಂಬ ಜನರು ಸೇರಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ ಕ್ಯಾಂಪು 10 ದಿನದಿರುತ್ತೆ. ಈ ಕ್ಯಾಂಪ್ ನಾವು ನೆಕ್ಸ್ಟ್ ವೀಕ್ ಮೇ 19 ಸ್ಟಾರ್ಟ್ ಆಗುತ್ತೆ ಮತ್ತು 10 ದಿನ ಬೆಂಗಳೂರದ ಮಲ್ಲೇಶ್ವರಮಲ್ಲಿ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾವು ನಡೆಸ್ತೀವಿ. ಇದಕ್ಕೆ ಡಾಕ್ಟರ್ಸ್ಗಳು ಬರೋದು ಅಮೆರಿಕಾಯಿಂದ. ಒಂದು 10 ಜನದ ಟೀಮ್ ಬರುತ್ತೆ. ಅವರು ಅದರಲ್ಲಿ 3 ಪ್ಲಾಸ್ಟಿಕ್ ಸರ್ಜನ್ ಸ್ಪೆಷಲಿಸ್ಟು, ಎಲ್ಲ 30 years ಅಬವ್ ಎಕ್ಸ್ಪೀರಿಯನ್ಸ್, ವೆರಿ ವರ್ಲ್ಡ್ ಕ್ಲಾಸ್ ಸರ್ಜನ್ಸ್ ಎಲ್ಲ ಬರ್ತಾರೆ. ಅವರು ಜೊತೆಯಲ್ಲಿ ಅವರ ಎಕ್ವಿಪ್ಮೆಂಟ್, ಮೆಡಿಕಲ್ ಸಪ್ಲೈಸ್ ಎಲ್ಲ ತರ್ತಾರೆ. ಮತ್ತು ಇಲ್ಲಿ ಬೆಂಗಳೂರಲ್ಲಿ ನಾವು ಸರ್ಜರಿ ಮಾಡ್ತೀವಿ. ಸರ್ಜರಿ ಎಷ್ಟಂದರೆ ಒಂದು 45-50 ಪೇಷಂಟ್ಸ್ ನಾವು 10 ಡೇಸಲ್ಲಿ ಟ್ರೀಟ್ ಮಾಡ್ತೀವಿ. ಒಂದೊಂದು ಜನರಿಗೂ 1 ಅಥವಾ 2-3 ಸರ್ಜರಿನೂ ಇರಬಹುದು. ನಾವು ಅದೆಲ್ಲ ಜೊತೆಯಲ್ಲಿ 60-65 ಸರ್ಜರೀಸ್ ಫ್ರೀಯಲ್ಲಿ ಮಾಡ್ತೀವಿ. ಇದರಲ್ಲಿ ವಿಷಯ ಏನಂದರೆ ನಾವು 100% ಎಲ್ಲ ಕಾಸ್ಟು ನಾವು ಬೇರ್ ಮಾಡ್ತೀವಿ. ಹಾಸ್ಪಿಟಲ್ ಬಂದ ಮೇಲೆ ಕನ್ಸಲ್ಟೇಷನ್ ಚಾರ್ಜು, ಸರ್ಜರಿ ಚಾರ್ಜು, ಔಷಧಿ, 4 days ಅಡ್ಮಿಷನ್, 4-5 days ಅಡ್ಮಿಷನ್ ಇರುತ್ತೆ, ಅದೆಲ್ಲ ಕಾಸ್ಟ್. ಮತ್ತು ಏನಾದರೂ ಅಟೆಂಡರ್ಸ್ ಜೊತೆಯಲ್ಲಿ ಇರ್ತಾರೆ, ಅವರಿಗೆ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು, ಊಟ ಎಲ್ಲ ನಾವು ಸೇರಿ 100% ಫ್ರೀಯಲ್ಲಿ ಕೊಡ್ತೀವಿ. ಆಚೆ ಅವರು ಪ್ರೈವೇಟಲ್ಲಿ ಈ ಥರ ಸರ್ಜರಿ ಮಾಡಿಸೋಕ್ಕೆ ಹೋಗಿದ್ರೆ 1 ವಾರ 2 ಲಕ್ಷ ಆಗ್ಬೋದು. ತುಂಬ ಬಡವ ಜನರಿಗೆ ಈ ಕಾಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಬೆನಿಫಿಟ್ ನಾವು ಜನರಿಗೆ ಸಿಗಬೇಕಂತ ಈ ಕ್ಯಾಂಪ್ ಮಾಡ್ತೀವಿ. ಸರ್ಜರಿ ಆದಮೇಲೆ ಪೂರ್ತಿ 100% ಸ್ಟ್ರೈಟ್ ಆಗುತ್ತೆ. ಇಲ್ಲಿ ಇವರಿಗೆ ಕೈ ಈ ಥರ ಆಗಿದೆ, ಸ್ಟ್ರೈಟ್ ಆಗ್ಬೋದು. ಇವರಿಗೆ ಸುಮಾರು ವರ್ಷದಿಂದ ಅವರು ನಡೆಯೋಕ್ಕಾಗ್ತಾ ಇರಲಿಲ್ಲ. ಸರ್ಜರಿ ಆದಮೇಲೆ ಇನ್ಸ್ಟೆಂಟ್ಲಿ OTಯಿಂದ ಆಚೆ ಬಂದ್ಬಿಟ್ಟು ನಡೆಯೋಕ್ಕಾಗುತ್ತೆ. ಈ ಥರ ಲೈಫ್ ಚೇಂಜಿಂಗ್, ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಇರುತ್ತೆ. ಜನರಿಗೆ ಒಂದು ಸತಿ ಗೊತ್ತಾಗಬೇಕು ಈ ಥರ ಫೆಸಿಲಿಟಿ ಅವೈಲೇಬಲ್ ಇದೆ ಅಂತ. ಅದಕ್ಕೆ ನಾವು ಬಂದಿದ್ದೀವಿ ನಿಮಗೆ ಇದು ಮಾಹಿತಿ ಕೊಡೋಕ್ಕೆ, ಇದು ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕೆ. ಮತ್ತು ಈ ವರ್ಷ ನಾವು ಹೊಸ ಏನು ಮಾಡೋದಂದರೆ, ನಿಮ್ಮ ತುಮಕೂರಲ್ಲಿ ಸರ್ವೋದಯ ಹಾಸ್ಪಿಟಲಲ್ಲಿ ನಾವು ಸ್ಕ್ರೀನಿಂಗ್ ಡೇ ಇಟ್ಟಿದ್ದೀವಿ. ಈ ಫ್ರೈಡೇ 16ನೇ ತಾರೀಕಿಗೆ ನಾವು ಬೆಳಿಗ್ಗೆ 11 ಗಂಟೆಯಿಂದ 1:30 ತನಕ ಯಾರಿಗೆ ಈ ಫೆಸಿಲಿಟಿ ಬೇಕು ಅಲ್ಲಿ ಬರ್ಬೋದು. ಮತ್ತು ನಾವು ಒಂದ್ಸತಿ ನೋಡಿ ಸ್ಕ್ರೀನ್ ಮಾಡ್ತೀವಿ ಇವರಿಗೆ ಸರ್ಜರಿ ಸೆಟ್ ಆಗುತ್ತಾ ಇಲ್ಲ ಅಂತ. ಅದು ಸ್ಕ್ರೀನಿಂಗ್ ಡೇ ಸ್ಪೆಷಲಿ ನಾವು ತುಮಕೂರಲ್ಲಿ ಇದ್ದೀವಿ. ಯಾಕಂದರೆ ಅಷ್ಟು ದೂರ ಬೆಂಗಳೂರಲ್ಲಿ ಬರೋಕ್ಕೆ, ಆಮೇಲೆ ನಾವು ಯಾರಾದರೂ ಎಲ್ರಿಗೂ ಮಾಡೋಕ್ಕಾಗಲ್ಲ, ಸಹಾಯ ಮಾಡೋಕ್ಕಾಗಲ್ಲ ಅಂದರೆ ಆ ಥರ ಇರಬಾರ್ದು. ಇಲ್ಲೇ ನಾವು ಸ್ಕ್ರೀನ್ ಮಾಡಿ ಕನ್ಫರ್ಮ್ ಮಾಡ್ತೀವಿ ಯಾರಿಗೆ ಸರ್ಜರಿ ಆಗ್ಬೋದು. ನೆಕ್ಸ್ಟ್ ವೀಕ್ ಅವರು ಬೆಂಗಳೂರು ಬರಬೇಕು, ಅಲ್ಲಿ ನಾವು ಸರ್ಜರಿ